ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು. ಅಮುಗೆ ರಾಯಮ್ಮನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ. ವಚನ: ಕನ್ನವ ನಿಕ್ಕುವ ಕಳ್ಳನು ಕನ್ನಗಳ್ಳನೆಂದು ಉಸುರುವನೆ. ಕನ್ನವ ನಿಕ್ಕುವ ಕಳ್ಳನು ಕನ್ನಗಳ್ಳನೆಂದು ಉಸುರುವನೆ. ಅನ್ಯರ ಕೂಡೆ ಬಣ್ಣ ಬಚ್ಚಣೆಯ ಮಾತಾಡುವ ಅಣ್ಣ ಅಪ್ಪ ಎಂಬ ಕುನ್ನಿಗಳ. ಅನ್ಯರ ಕೂಡೆ ಬಣ್ಣ ಬಚ್ಚಣೆಯ ಮಾತಾಡುವ ಅಣ್ಣ ಅಪ್ಪ ಎಂಬ ಕುನ್ನಿಗಳ. ಮೆಚ್ಚುವನೆ ಅಮುಗೇಶ್ವರ ಲಿಂಗವು. ಮೆಚ್ಚುವನೆ ಅಮುಗೇಶ್ವರ ಲಿಂಗವು. ಅರ್ಥ ಹೀಗಿದೆ: ಈ ಸಮಾಜದಲ್ಲಿ ಬದುಕ್ತಾ ಇರತಕ್ಕಂಥ ಭಿನ್ನ ಭಿನ್ನ ಜನರ ಕುರಿತಾಗಿ ಮಾತಾಡ್ತಾ ಇರತಕ್ಕಂಥ ರಾಯಮ್ಮನವರು, ತಪ್ಪು ಮಾಡಿದವರು ಯಾರಾದರೂ ತಪ್ಪು ಮಾಡಿದ್ದೇನೆ ಅಂತ ಹೇಳ್ತಾರೆಯೇ? ಕನ್ನವ ನಿಕ್ಕುವ ಕಳ್ಳನು ಕನ್ನಗಳ್ಳನೆಂದು ಉಸುರುವನೆ ಅಂತ ಪ್ರಶ್ನೆ ಮಾಡ್ತಾರೆ. ಹಿಂದೊಂದು ಮುಂದೊಂದು ಮಾತಾಡ್ತಕ್ಕಂಥ ಜನರ ಕುರಿತಾಗಿ ಹೇಳುವ ರಾಯಮ್ಮನವರು, ಬೇರೆಯವರೊಂದಿಗೆ ಮಾತಾಡುವಾಗ ಬಣ್ಣ ಬಣ್ಣದ ಮಾತಾಡೋ ಜನರು ಅವರಿಗೆ ಮುಖಸ್ತುತಿ ಮಾಡ್ತಾ, ಅಣ್ಣ ಅಪ್ಪ ಅಂತ ಅವರನ್ನು ಕರಿತಾ, ತಮ್ಮ ಸ್ವಾರ್ಥಕ್ಕಾಗಿ ಅವರ ಹಿಂದೆಯೇ ಅಡ್ಡಾಡುವಂಥ ಕೊನ್ನಿಗಳನ್ನು ಆ ಅಮುಗೇಶ್ವರ ಲಿಂಗ ಮೆಚ್ಚುತ್ತಾನೆಯೇ ಅಂತ ಕೇಳ್ತಾರೆ. ಯಾವುದೇ ವ್ಯಕ್ತಿ ಆಗಲಿ ತಾನು ಮಾಡುವಂಥ ಕೆಟ್ಟ ಕೆಲಸವನ್ನು ಇತರರ ಮುಂದೆ ಬಹಿರಂಗವಾಗಿ ಹೇಳ್ಕೊಳ್ಳೋದಿಲ್ಲ. ಇದಕ್ಕೆ ಬದಲಾಗಿ ತನ್ನ ನೀಚತನವನ್ನು, ತನ್ನ ತಪ್ಪನ್ನು, ತನ್ನ ಕಳ್ಳತನಗಳನ್ನು, ಸುಳ್ಳನ್ನು ಮುಚ್ಚಿಟ್ಕೊಂಡು ಅತಿ ವಿನಯದಿಂದ ಕೂಡಿದ ಸೋಗಿನ ಮಾತುಗಳ ಮೂಲಕ ಜನರನ್ನು ಮರಳುಗೊಳಿಸೋದರಲ್ಲೇ ಅವರು ತೊಡಗಿರ್ತಾರೆ. ಹಾಗಾಗಿ ವ್ಯಕ್ತಿಗಳ ಗುಣ ಅವಗುಣಗಳನ್ನು ಅವರು ಮಾಡುವಂಥ ಒಳಿತು ಕೆಡುಕಿನ ಕೆಲಸಗಳಿಂದ ತಿಳಿಯಬೇಕೇ ಹೊರತು ಅವರು ಆಡುವಂಥ ಡಂಬಾಚಾರದ, ಮೋಸದ, ಡಾಂಬಿಕತನದ ಮಾತುಗಳಿಂದ ಅಲ್ಲ ಅನ್ನೋದನ್ನು ಈ ವಚನದಲ್ಲಿ ರಾಯಮ್ಮನವರು ನಮಗೆ ತಿಳಿಸಿಕೊಡ್ತಾರೆ. ಎಲ್ಲ ವಿಚಾರಗಳು ತಮಗೆ ಬರಹ ರೂಪದಲ್ಲಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬ್ಲಾಗ್ನ ಲಿಂಕ್ ಇದೆ. ಸೈಟ್ಗೆ ವಿಸಿಟ್ ಮಾಡಿ. ಶರಣು ಶರಣಾರ್ಥಿ.